ಬಿಜೆಪಿ ಮುಖಂಡ ವಿಜಯಗೌಡ ಪಾಟೀಲ್ ಟೋಲ್ ಸಿಬ್ಬಂದಿ ಮೇಲೆ ವಿಜಯಗೌಡ ಪಾಟೀಲ್ ಪುತ್ರ ಹಲ್ಲೆ ವಿಚಾರವಾಗಿ ಸ್ಪಷ್ಟನೆ ನೀಡಿದರು. ವಿಜಯಗೌಡ ಪುತ್ರ ಸಮರ್ಥಗೌಡ ಪಾಟೀಲ್ ಹಾಗೂ ಸಹಚರರಿಂದ ಹಲ್ಲೆ ಮಾಡಿದ್ದು, ಮಗನ ಮುಂದೆ ತಂದೆಗೆ ಬೈದ್ರೆ ಯಾರಿಗೆ ತಾನೇ ಸಿಟ್ಟು ಬರಲ್ಲ. ಟೋಲ್ ಸಿಬ್ಬಂದಿ ನನ್ನ ಮಗನ ಮುಂದೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾನೆ. ಆಗ ನನ್ನ ಮಗನ ಜೊತೆ ಇದ್ದವರು ಸಿಬ್ಬಂದಿಗೆ ಥಳಿಸಿದ್ದಾರೆ. ನಂತರ ನನ್ನ ಮಗ ಒಂದು ಬಾರಿ ಥಳಿಸಿದ್ದಾನೆ. ನನ್ನ ಮಗ ಮಾಡಿದ್ದು ತಪ್ಪು. ಸಿಬ್ಬಂದಿ ಕೂಡ ಆ ರೀತಿ ಮಾತನಾಡಿದ್ದು ತಪ್ಪು. ಅವರು ಎಫ್ಐಆರ್ ಮಾಡಿದ್ರೆ ನಾವು ಮಾಡ್ತೇವೆ. ನನ್ನ ಮಗನ ಪರವಾಗಿ ನಾನು ವಿಷಾದ ವ್ಯಕ್ತಪಡಿಸಿದ್ದೇನೆ. ಆದರೆ ಈಗ ಇದರಲ್ಲಿ ರಾಜಕೀಯ ಎಂಟ್ರಿ ಆಗಿದೆ. ಇದರಲ್ಲಿ ರಾಜಕಾರಣ ಬೆರೆತ ಕಾರಣ ಈ ಮಟ್ಟಕ್ಕೆ ಇದು ಬೆಳೆಯುತ್ತಿದೆ. ಇದಕ್ಕೆ ನಾವು ಸಿದ್ಧರಿದ್ದೇವೆ. ಇಲ್ಲಿಗೆ ಇಬ್ಬರು ಕ್ಷಮಾಪಣೆ ಕೇಳಿ ಮುಗಿಸಿದ್ರೆ ಒಳ್ಳೆಯದು. ಇಲ್ಲವಾದ್ರೆ ನಾವು ದೂರು ಕೊಡುತ್ತೇವೆ ಎಂದು ಸ್ಪಷ್ಟನೆ ನೀಡಿದರು. ನಾನು ಊರಾಗಿಲ್ಲ. ಅದರ ವಿಷಯ ತಿಳಿದ ನಂತರ ಎಲ್ಲ ಕಡೆ ನಾನು ಫೋನ್ ಮುಖಾಂತರ ಫೋನ್ ಮಾಡಿ ಎಲ್ಲ ನಾನು ತಿಳ್ಕೊಂಡ ನಂತರ ನನ್ನ ಮಗ ಅಲ್ಲಿ ದೇವಸ್ಥಾನಕ್ಕೆ ದೇವ್ರಿಗೆ ಹೊರಟಾನ. ಟೋಲ್ ನಕ್ಕದಲ್ಲಿ ಗಾಡಿ ನಿಲ್ಲಿಸಿ, ಹೊಸ ಗಾಡಿ ಅದು, ಗಾಡಿ ನಿಲ್ಲಿಸಿ ಯಾರ್ದು ಗಾಡಿ ಅಂಥೇಳಿ ಅವರು ಟೋಲ್ನಾಗ ಕೇಳ್ಯಾರ. ನಾ ವಿಜಯಗೌಡ್ರ ಗಾಡಿ, ನಾವು ವಿಜಯಗೌಡ್ರ ಮಗ ರೀ ಅಂತ ಹೇಳ್ಯಾರ ನನ್ನ ಮಗ. ಅವೇನು ಕ್ವಶನ್ದಾಗ ಮಾತಾಡಿಲ್ಲ, ನಾವು ವಿಜಯಗೌಡ್ರ ಮಗ ರೀ ಅಂತ ಹೇಳ್ಯಾರ. ಅವ ಏನಂದ್ರೆ ಯಾವ ವಿಜಯಗೌಡ ಅಂಥೇಳಿ ಅವ ನಾನು ಏನು ರೀ ದಿನ ಹೋಗ್ತೀವಿ ದಿನ ಬರ್ತೀವಿ ನಮ್ಗೆ ಗೊತ್ತಿಲ್ಲ ನಾವು ಅಂತೇಳಿ ಇವ ನನ್ನ ಮಗ ಮಾತಾಡಿ, ಯಾವ ವಿಜಯಗೌಡ ಇದ್ದಾರ ಏನು ಮಾಡೋದು, ಟೋಲ್ ಕಟ್ಟಿ ಹೋಗು ಅಂತ ನಾನು ಕ್ವಶನ್ದಾಗ ಮಾತಾಡ್ಯಾರ. ಅವ ಕ್ವಶನ್ದಾಗ ಮಾತಾಡೋದ್ರಲ್ಲೇ ಸ್ವಾಭಾವಿಕ ಅದಾರೆ. ಯಾರಾದರೂ ಮಗನ ನಿಮ್ಮ ಮುಂದೆ ತಂದೆಗೆ ಬೈದ್ರೆ ಇವು ಯಾರಿಗಾದರೂ ಸಿಟ್ಟು ಬರೋದು ಸ್ವಾಭಾವಿಕ. ಆದರೆ ಅದನ್ನು ಹಿಡ್ಕೊಂಡು ಇವರೆಲ್ಲರೂ ಕೂಡಿ ಇಲ್ಲ ನೀ ಕಟ್ಟೆ ಹೋಗ್ಬೇಕು ಒಂದು ಏನೋ ಆವಾಜ್ ಶಬ್ದದಿಂದ ಮಾತಾಡ್ಯಾರ. ಅವ ಆವಾಜ್ ಶಬ್ದದಿಂದ ಮಾತಾಡೋದ್ರಲ್ಲೇ ನನ್ನ ಮಗ ಕೆಳಗೆ ನೀ ಸೀದಾ ಮಾತಾಡೋ ಅಂತ. ಅವನ ಜೊತೆ ಇದ್ದವ್ರು ಎಲ್ಲರೂ ಓಡಿ ಹೋಗ್ಯಾರ. ಇಲ್ಲ ನಮ್ಮ ಸರ್ಕಾರ ಮಾಡಿದ್ದ ಕಾಯ್ದೆ ಅದ, ಕಾನೂನು ಅದ, ನಾವು ಟೋಲ್ನಾಗ ಕಟ್ಟಿ ಹೋಗ್ಬೇಕು, ಅದು ನಮ್ಮ ಪದ್ಧತಿ ಅದ. ಆದರೆ ಅವನು ಕ್ವಶನ್ದಾಗ ಮಾತಾಡೋದ ಬಳಕ ಅವನಿಗೆ ಸಿಟ್ಟು ಬಂದೈತಿ. ಅವ್ನ ಜೋಡಿ ಇದ್ದವರು ಅವನ ಮ್ಯಾಗ ಅವ್ರು ಕೈ ಮಾಡ್ಯಾರ. ಅದನ್ನು ಬಿಟ್ಕೊಂಡು ರಾಜಕಾರಣಿಗಳು ಎಲ್ಲರಿಗೂ ಫೋನ್ ಮಾಡಿ ನೀವು ಅಲ್ಲಿ ಹೋಗ್ರಿ, ನೀವು ಎಫ್ಐಆರ್ ಮಾಡಿರಿ, ನೀವು ಪೊಲಿಟಿಷನ್ಗೆ ಹೋಗ್ರಿ, ಏನು ಮರ್ಡರ್ ಮಾಡಿದ್ರೆ ಏನು ಅಂಥದ್ದೇನು ದೊಡ್ಡದೇನು ಯಾರ್ದಾರು ಆಸ್ತಿ ಲಪ್ಟಾಸಿವೆ ಅದು ಆಗ್ಯದ. ಅವ ಮಾತಾಡಿ ತಪ್ಪಲ್ವಾ? ಅದು ತಪ್ಪಿದ್ರೆ ನನ್ನ ಮಗ ತಪ್ಪು ಮಾಡಿದರೆ ಅದು ತಪ್ಪು. ನಾನು ಹೇಳಿದ್ದೀನಿ ನೇರವಾಗಿ, ನಾನು ಫೋನ್ ಮುಖಾಂತರ ತಿಳಿದ ನಂತರ ನನ್ನ ಮಗ ತಪ್ಪು ಮಾಡಿದನ್ನ ತಿಳ್ಕೊಂಡು ನಾನು ಹೇಳ್ತೀನಿ, ನಾ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದೀನಿ. ಮತ್ತು ಅದರಲ್ಲಿ ಬಿಟ್ಟು ಅವನು ಅವಾಜ್ ಶಬ್ದದಿಂದ ಬೈದಿದ್ದು ಅದಕ್ಕೆ ಯಾರು ಕ್ಷಮೆ ಕೇಳಬೇಕು? ಅದನ್ನೆಲ್ಲ ಬಿಟ್ಕೊಂಡು ಮಾಧ್ಯಮದಿಂದ ಬೆಂಗಳೂರಿನಿಂದ ಇವತ್ತು ಎಲ್ಲರೂ ಫೋನ್ ಮಾಡೋದು, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಹೈಲೈಟ್ ಮಾಡೋದು ನನಗೆ ಸ್ವಲ್ಪ ಯಾಕೋ ಮನಸ್ಸಿಗೆ ಬೇಜಾರು ಅನಿಸ್ತದೆ. ಯಾಕಂದ್ರೆ ನನ್ನ ಮನೆಯಲ್ಲಿ ನನ್ನ 2 ಮಕ್ಕಳು ಮದುವೆ ಆಗಿದ್ದಾರೆ. ಆ ಮದುವೆ ಸಮಾರಂಭದಲ್ಲಿ ನಾವು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡೋ ಸಂದರ್ಭದಲ್ಲಿ